ಹಂಚಿ ತಿನ್ನಬೇಕು. ಇದು ನಮ್ಮೆಲ್ಲರ ಜೀವನದಲ್ಲಿ ಬಹು ಮುಖ್ಯವಾದದ್ದು. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಅರ್ಜುನ ದ್ರೌಪದಿಯನ್ನು ಸ್ವಯಂವರದಲ್ಲಿ ಗೆಲ್ಲುತ್ತಾನೆ ಮತ್ತು ಮನೆಗೆ ಬಂದು ಒಳಗಿದ್ದ ತಾಯಿ ಕುಂತಿಯನ್ನು ಕರೆದು, ಅಮ್ಮ, ನಾನೇನೋ ವಿಶೇಷವಾದದ್ದನ್ನು ತಂದಿರುವೆ, ಬಾಗಿಲು ತೆರೆ ಎನ್ನುತ್ತಾನೆ. ಕುಂತಿ ಕೂಡಲೇ, ನೀವೈವರು ಸರಿಯಾಗಿ ಹಂಚಿಕೊಳ್ಳಿ ಎನ್ನುತ್ತಾಳೆ. ಇದರಿಂದ ದ್ರೌಪದಿ ಪಾಂಡವರ 5 ಪತ್ನಿಯಾಗುತ್ತಾಳೆ. ಅರ್ಜುನನು ದ್ರೌಪದಿಯನ್ನು ಸ್ವಯಂವರದಲ್ಲಿ ಗೆದ್ದು ಬಂದದ್ದು ಕುಂತಿದೇವಿಗೆ ತಿಳಿದಿಲ್ಲವಾಗಿತ್ತು. ಅಣ್ಣ ತಮ್ಮಂದಿರು ಯಾವುದೇ ವಸ್ತುವನ್ನಾದರೂ ಸರಿಯಾಗಿ ಹಂಚಿಕೊಂಡು ತಿನ್ನಬೇಕು ಎಂದು ಅವಳು ಯಾವಾಗೂ ಹೇಳುತ್ತಿದ್ದಳು. ನೋಡಿದ ಮೇಲೆ ಕುಂತಿಗೆ ಅರ್ಜುನ ದ್ರೌಪದಿಯನ್ನು ಗೆದ್ದು ಬಂದ ವಿಷಯ ತಿಳಿದಿದ್ದು. ತಾಯಿಯ ಮಾತಿನಂತೆ ಪಾಂಡವರು 5 ದ್ರೌಪದಿಯ ವಿವಾಹವಾಗುತ್ತಾರೆ. ನನ್ನ ತಂದೆಯವರಾದ ನಾರಾಯಣ ನರಸಿಂಹ ಭಾಗವತರು, ತಾಯಿಯವರಾದ ಯಮುನಾ ಭಾಗವತರವರಿಗೆ ನಾವು 9 ಜನರು ಮಕ್ಕಳು ಮೊಮ್ಮಕ್ಕಳು ಯಾವಾಗಲೂ ತುಂಬಿದ ಮನೆಯಾಗಿತ್ತು. ನನ್ನ ತಂದೆ ತಾಯಿಯರು ಎಂದೂ ಯಾವುದನ್ನು ಒಬ್ಬರೇ ತಿಂದವರೇ ಅಲ್ಲ. ಒಂದು ಮನೆ ಎಂದಾಗ ಎಲ್ಲರೂ ಹಂಚಿ ತಿನ್ನಬೇಕು ಎನ್ನುತ್ತಿದ್ದರು. ಒಮ್ಮೆ ನೋಡಿ, ಒಂದು ಬಾಳೆಹಣ್ಣನ್ನು 12 ತುಂಡಾಗಿ ಮಾಡಿ ಮನೆಯವರಿಗೆಲ್ಲ ಕೊಟ್ಟು ತಿಂದದ್ದು ನನಗೆ ಇನ್ನೂ ನೆನಪಿದೆ. ತಂದೆಯವರು ಪೇಟೆಯಿಂದ ಸೇಬು ಹಣ್ಣು ತಂದರೆ 1 2 ಇರುತ್ತಿತ್ತು. ಆಗಿನ ಪರಿಸ್ಥಿತಿ ಹಾಗಿತ್ತು. ಅದನ್ನು ಹೋಳುಗಳನ್ನಾಗಿ ಮಾಡಿ ಎಲ್ಲರಿಗೂ ಕೊಟ್ಟ ನಂತರವೇ ಅವರು ತಿನ್ನುವವರು. ನಿಜವಾಗಿಯೂ ಆಗ ತಂದೆಯವರು ಕೊಡುತ್ತಿದ್ದ ಚಿಕ್ಕ ಹೋಳು ಎಷ್ಟು ರುಚಿಯಾಗಿರುತ್ತಿತ್ತು ಹೇಳಲಾಗದು. ಈಗ ಆ ರುಚಿ ನೆನಪು ಮಾತ್ರ. ತಾಯಿಯವರು ಊಟ ತಿಂಡಿಗಳನ್ನು ಬಡಿಸಿ ತನಗೆ ಉಂಟೋ ಇಲ್ಲವೋ ಎಂಬ ಬಗ್ಗೆ ಗಮನವನ್ನೇ ಹರಿಸುವುದಿಲ್ಲವಾಗಿತ್ತು. ಇದ್ದುದನ್ನು ಹಂಚಿ ಅದರಲ್ಲೇ ಇದ್ದುದನ್ನು ತಿಂದು ಖುಷಿಪಡುತ್ತಿದ್ದರು. ನಮ್ಮ ಹೊಲದಲ್ಲಿ ಶೇಂಗಾ ಬೆಳೆಯುತ್ತಿದ್ದೆವು, ಅಂದರೆ ನೆಲಗಡಲೆ ಬೆಳೆಯುತ್ತಿದ್ದೆವು. ಯಾರೂ ಒಬ್ಬರೇ ಶೇಂಗಾ ತೆಗೆದುಕೊಂಡು ತಿನ್ನುವುದೇ ಇಲ್ಲವಾಗಿತ್ತು. ಸಂಜೆಯ ಊಟವಾದ ಮೇಲೆ ಎಲ್ಲರೂ ಜಗುಲಿಯಲ್ಲಿ ಕುಳಿತು ಶೇಂಗಾ ತಿನ್ನುತ್ತಿದ್ದೆವು. ಎಷ್ಟು ಶೇಂಗಾ ಇದೆಯೋ ಅದನ್ನು ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ಹಂಚಲಾಗುತ್ತಿತ್ತು. ಅದು ಇದು ಸುದ್ದಿ ಮಾತನಾಡುತ್ತಾ ಮನೆಯವರೆಲ್ಲ ಸಂತೋಷದಿಂದ ಸಮಯ ಕಳೆಯುತ್ತಿದ್ದರು. ನಮಗೆಲ್ಲ ಅದೇ ಅಭ್ಯಾಸವಾಗಿದೆ. ನಮ್ಮ ಮನೆಯಲ್ಲಿ ಏನೇ ಇರಲಿ ಅದು ಎಲ್ಲರಿಗೂ ಸೇರಬೇಕು. ಸಾಧ್ಯವಾದ ಮಟ್ಟಿಗೆ ಎಲ್ಲರೂ ಸೇರಿದ ಮೇಲೆಯೇ ತಿನ್ನುವುದು. ಮಾವಿನ ಹಣ್ಣು, ಪಪ್ಪಾಯಿಯ ಹಣ್ಣು, ಬಾಳೆಹಣ್ಣು ಎಲ್ಲ ಹಣ್ಣುಗಳನ್ನು ಹಂಚಿ ತಿನ್ನುವುದರಿಂದ ಎಲ್ಲ ಹಣ್ಣಿನ ರುಚಿಯೂ ಎಲ್ಲರಿಗೂ ಸಿಗುತ್ತದೆ. ಒಬ್ಬರಿಗೆ ಹುಳಿ ಹಣ್ಣು ಇನ್ನೊಬ್ಬರಿಗೆ ಸಿಹಿ ಆಗುವುದಿಲ್ಲ. ಮನೆಯಲ್ಲಿ ಊಟಕ್ಕೆ ಪದಾರ್ಥವೆಂದು ಮಾಡುತ್ತಾರೆ. ಸಾರು, ಹುಳಿ, ತಂಬುಳಿ, ಪಲ್ಯ ಹೀಗೆ ವಿಧ ವಿಧವಾದದ್ದು. ಊಟ ಮಾಡುವವರು ಎಲ್ಲರೂ ಪದಾರ್ಥವನ್ನು ಹಾಕಿಕೊಳ್ಳಬೇಕು, ಎಲ್ಲ ಪದಾರ್ಥ ಹಾಕಿಕೊಳ್ಳಬೇಕು. ರುಚಿಯಾದದ್ದೊಂದನ್ನೇ ಮೊದಲು ಊಟ ಮಾಡುವವರು ಹಾಕಿಕೊಂಡರೆ ನಂತರ ಊಟ ಮಾಡುವವರು ಕಡಿಮೆ ರುಚಿಯಾದ್ದನ್ನು ಹಾಕಿಕೊಳ್ಳುತ್ತಾರೆ. ಅಂದರೆ ಯಾವಾಗಲೂ ಮನೆಯಲ್ಲಿ ಬಡಿಸುವ ಹೆಂಗಸರಿಗೆ ರುಚಿಯಾದದ್ದು ಇರುವುದಿಲ್ಲ. ಆದ್ದರಿಂದ ಎಲ್ಲವನ್ನೂ ಸರಿಯಾದ ಪಾಲಾಗಿ ಬಡಿಸಬೇಕಾದ ಅವಶ್ಯಕತೆ ಇದೆ ಎಂಬುದು ನನ್ನ ತಂದೆಯವರ ಪಾಠ. ಒಂದು ಪದಾರ್ಥ ಆರೋಗ್ಯಕ್ಕೆ ಸರಿಯಿಲ್ಲವಾದಲ್ಲಿ, ಸೇರದೆಯೇ ಇದ್ದಲ್ಲಿ ತಿನ್ನಲೇಬೇಕು ಎಂಬ ಒತ್ತಾಯವಲ್ಲ. ಆಗ ಅಪಥ್ಯವಾದದ್ದನ್ನು ಬಿಡಬೇಕಾದದ್ದು ಸರಿಯಾದದ್ದು. ಇದು 4 ಜನರು ಸೇರಿ ಊಟ ಮಾಡುವಾಗ ತುಂಬ ಮಹತ್ವದ್ದು. ಹೀಗೆ ಸೇರಿ ಊಟ ಮಾಡುವುದರಿಂದ
ಹಂಚಿ ತಿನ್ನುವುದರಿಂದ ನಮ್ಮಲ್ಲಿ ಸೌಹಾರ್ದತೆಯೂ ಬೆಳೆಯುತ್ತದೆ, ಪ್ರೀತಿ ಬೆಳೆಯುತ್ತದೆ. ಹಾಗಾಗಿಯೇ ಕುಂತಿದೇವಿಯು ಮಕ್ಕಳಿಗೆ ಹಂಚಿ ತಿನ್ನುವುದನ್ನೇ ಅಭ್ಯಾಸ ಮಾಡಿದ್ದಳು. ಇದು ಎಲ್ಲರಿಗೂ ಅನುಕರಣೀಯ. ವಿ ಎನ್ ಭಾಗವತ್ ಪರ್ಭಳ್ಳಿ.